ಮುಳಬಾಗಿಲು ತಾಲೂಕು ಬಸವನಪಾಳ್ಯ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳು ಇವತ್ತೊಂದು ದಿವಸ ನಮ್ಮ ಯುವಕರಲ್ಲಿ ಒಂದು ಯುವ ಶಕ್ತಿಯಾಗಿ ನಮ್ಮ ಪವನ್ ಕಲ್ಯಾಣ್ ಅವರು ಮೊನ್ನೆ ಮೀಟಿಂಗ್ ಹೋದಾಗ ಹೇಳಿದ್ದು ಒಂದೇ ಮಾತು, ಏನಕ್ಕಂದರೆ ಜನಸೇನೆಗೆ ಬರೋಕ್ಕೂ ದೇಶಕ್ಕೋಸ್ಕರ ಒಂದು 10 ನಿಮಿಷ ದೇಶಕ್ಕೋಸ್ಕರ ಕೆಲಸ ಮಾಡಬೇಕಂದ್ರೆ ಜನಸೇನೆಗೆ ಬನ್ನಿ. ನಾವು ಅವ್ರನ್ನ ರಾಜಕೀಯ ಬರೋಕ್ ಮುಂಚೆನೆ ಅವ್ರಿಗೆ ಸಿನಿಮಾ ರಂಗದಲ್ಲಿ ಅವ್ರಿಗೆ ಅಭಿಮಾನಿ ಆಗಿದ್ವಿ. ಅವರಲ್ಲಿ ಮತ್ತೆ ಅವರ ಮೂವಿನಲ್ಲಿ ಎಲ್ಲ ಮೂವಿಗಳಲ್ಲಿ ಒಳ್ಳೆ ಸಂದೇಶನೇ ಕೊಟ್ಟಿದ್ದಾರೆ ಯುವಕರಿಗೆ. ಒಳ್ಳೆ ಸಂದೇಶ ಅಂದರೆ ನಾವು ಪವನ್ ಕಲ್ಯಾಣ್ ಅವ್ರಿಗೆ ಯಾವಾಗ ಹಿಂದೆ ಹಿಂಗೆ ಇರ್ತೀವಿ, ಹಿಂದೆಗೂ ಇರ್ತೀವಿ, ಮುಂದೆಗೂ ಇರ್ತೀವಿ, ಯಾವಾಗ ಹಿಂಗೆ ಇರ್ತೀವಿ. ಜೈ ಪವನ್ ಕಲ್ಯಾಣ್, ಜೈ ಪವರ್ ಸ್ಟಾರ್. ಅವ್ರು ಮಾಡ್ತಿರ್ತಕ್ಕಂಥ ಸಮಾಜ ಕಾರ್ಯಗಳಾಗಲಿ, ಹಿಂದುತ್ವ ಕಾರ್ಯಗಳಾಗಲಿ, ಮತ್ತು ನಮಸ್ಕಾರ. ಏನು ಇವತ್ತೊಂದು ದಿವಸ ಮುಳಬಾಗಿಲು ತಾಲೂಕು ಬಸವನಪಾಳ್ಯ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳು ಇವತ್ತೊಂದು ದಿವಸ ಪ್ರೀತಿಯಿಂದ ಕರೆದಿದ್ರು ಬರ್ತ್ಡೇ ಸೆಲೆಬ್ರೇಷನ್ಗೆ. ಮತ್ತು ತುಂಬ ಅಚ್ಚುಕಟ್ಟಾಗಿ ಮಕ್ಕಳೆಲ್ಲ ಇದ್ದಾರೆ, ಒಳ್ಳೆ ಬ್ಲೆಸ್ಸಿಂಗ್ ಮಾಡಿದ್ದಾರೆ. ಇವತ್ತು ಏನು ಬಸವನಗುಡಿಯಲ್ಲಿ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಒಳ್ಳೆ ಫ್ಯಾನ್ಸ್ ಬೇಸು, ಒಳ್ಳೆ ಕ್ರೀಡಾಕೂಟಗಳಲ್ಲಿ ಆಗಿರ್ಬೋದು. ಎಲ್ಲ ನಮ್ಮ ಅಧ್ಯಕ್ಷರು ಕಿರಣ್ ಅವರು, ವೆಂಕಟೇಶು, ಚಲಪತಿ ಮತ್ತು ಗಣಿಯಣ್ಣ ಎಲ್ಲ ನಮಗೆಲ್ಲ ತುಂಬ ಸಹಕಾರ ಮಾಡ್ತಾಯಿದ್ದಾರೆ. ಇದೇ ಥರ ಮುಂದೆ ದಿನಗಳಲ್ಲಿ ನಮ್ಮ ಜನಸೇನಾ ಸಂಘಟನೆ ಏನಿದೆಯೋ
ಏನೇ ಕಾರ್ಯಕ್ರಮಕ್ಕೂ ನಾವು ಅವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ. ಮತ್ತು ಇನ್ನೊಂದು ವಿಶೇಷ ಸೂಚನೆ, ಹುಡುಗರೆಲ್ಲ ಸ್ವಲ್ಪ ಹೊರಗಡೆ ಬಂದು ಸಂಘಟನೆಗೆ ತೊಡಸ್ಕೊಂಡು ಒಳ್ಳೆ ಕೆಲಸ ಮಾಡಿ. ಫಸ್ಟ್ ಕೆಲಸ ಮಾಡಿ ನಿಮ್ಮ ಕೆಲಸದಲ್ಲಿ ತಂದೆ ತಾಯಿ ನೋಡಿಕೊಂಡು ನೆಕ್ಸ್ಟ್ ಸಂಘಟನೆಗೆ ಒಂದು 10 ನಿಮಿಷ ಟೈಮ್ ಕೊಡಬೇಕಾಗಿ ವಿನಂತಿ. ಏನು ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಫ್ಯಾನ್ಸ್ ಬಸವನಪಾಳ್ಯದಲ್ಲಿ ಹುಡುಗರು ಏನಿದ್ದಾರೋ ನಮ್ಮ ಸಂಘಟನೆಯಲ್ಲಿ ಒಳ್ಳೆಯ ಪ್ರೋತ್ಸಾಹದಿಂದ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಅವ್ರಿಗೆ ಏನೇ ಆಗಲಿ, ಇಲ್ಲಿ ಏನೇ ತೊಂದರೆ ಆಗಲಿ, ಒಂದು ಎಜುಕೇಷನ್ ಆಗಿರ್ಬೋದು, ಒಂದು ಸ್ಪೋರ್ಟ್ಸಲ್ಲಿ ಆಗಿರ್ಬೋದು, ಏನೇ ಒಂದು ಸಮಸ್ಯೆ ಇದ್ರೇನು ನಮ್ಮ ಸಂಘಟನೆ ಕಡೆಯಿಂದ, ಒಂದು ಪವನ್ ಕಲ್ಯಾಣ್ ಆಫೀಸ್ ಕಡೆಯಿಂದನೂ ಆಗಲಿ ಇರ್ಬೋದು, ಮತ್ತು ನಮ್ಮ ಕಡೆಯಿಂದನೂ ಆಗಿರ್ಬೋದು, ಏನೇ ಆಗಲಿನೋ ಅವ್ರು ತೊಂದರೆ ಕೊಟ್ಟರೆ, ತೊಂದರೆ ಇದ್ರೇನೋ ಹೇಳಿ, ತೊಂದರೆ ಏನಾದರೆ ನಮ್ಮ ಕೈಲಾಗಿ ಸಹಾಯನ ನಾವು ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಸರ್. ಏನು ಇವತ್ತೊಂದು ದಿವಸ ಇವತ್ತೆಲ್ಲ ಬಂದಿರೋದು ಉದ್ದೇಶ ಒಂದೇ ಎಲ್ಲ ಹುಡುಗರಿಗೆ ಹೇಳೋಕೆ ಒಂದೇ ಮಾತು, ಎಲ್ಲ ಹೋರಾಡ್ಕೊಂಡು ಬರ್ತಾ ಇರೋದು. ಯಾವತ್ತೂ ಹುಡುಗರನ್ನ ಟಾರ್ಗೆಟ್ ಮಾಡಿಕೊಂಡು ಒಂದು ರಾಜಕೀಯದಲ್ಲಾಗಿರ್ಬೋದು, ಬೇರೆ ಎಲ್ಲ ಥರದಲ್ಲೂ ಹುಡುಗರೆಲ್ಲ ಕೆಟ್ಟೋಗ್ತಾ ಇದ್ದಾರೆ. ನಮ್ಮ ಯುವಕರಲ್ಲಿ ಒಂದು ಯುವ ಶಕ್ತಿಯಾಗಿ ನಮ್ಮ ಪವನ್ ಕಲ್ಯಾಣ್ ಅವರು ಮೊನ್ನೆ ಮೀಟಿಂಗ್ ಹೋದಾಗ ಹೇಳಿದ್ದು ಒಂದೇ ಮಾತು, ಜನಸೇನೆಗೆ ಬರಬೇಕಂದ್ರೆ ಅರ್ಹತೆ ಇರಬೇಕು, ಅಭಿಮಾನ ಅಲ್ಲ. ಏನಕ್ಕಂದರೆ ಜನಸೇನೆಗೆ ಬರೋಕ್ಕೂ ದೇಶಕ್ಕೋಸ್ಕರ ಒಂದು 10 ನಿಮಿಷ ದೇಶಕ್ಕೋಸ್ಕರ ಕೆಲಸ ಮಾಡಬೇಕಂದ್ರೆ ಜನಸೇನೆಗೆ ಬನ್ನಿ. ಅಭಿಮಾನಿ ಅಂತ ಹೇಳ್ಕೊಂಡು ಏನೇ ಆಗಲಿ ಎಲ್ಲನ ಮಿಸ್ಗೈಡ್ ಮಾಡಿದ್ರೆ ಅವ್ರಿಗೆ ತಕ್ಕ ಶಿಕ್ಷೆ ಮಾಡಬೇಕು ಅಂತ ನಮ್ಮ ಟೀಮಲ್ಲಿ ಹೇಳ್ತೀವಿ. ಆಮೇಲೆ ಪವನ್ ಕಲ್ಯಾಣ್ ಬಗ್ಗೆ ಏನೇ ಒಳ್ಳೆ ಕೆಲಸ ಮಾಡಬೇಕು ಅಂದ್ರೇನು, ಒಂದು ಅಂಗನವಾಡಿಯಿಂದ ಹಿಡಿದು ಸ್ಕೂಲ್ಸಿಂದ ಹಿಡಿದು ಬೇರೆ ಏನೇ ಒಂದು ದೇವಸ್ಥಾನ ಏನೇ ಇದ್ರೇನು ನಾವು ಸಪೋರ್ಟ್ ಮಾಡಿ, ನಮ್ಮ ಆ ಏರಿಯಾಗೆ ಸಂಬಂಧಪಟ್ಟ ಅಧ್ಯಕ್ಷರುಗಳೆಲ್ಲ ಆ ಏರಿಯಾದಲ್ಲೇ ಬೆಳಿಬೇಕು ಅಂತ ಒಂದು ಆಸೆ ಇರೋದು. ನಾವು ಯಾವುದೇ ಕಾರಣಕ್ಕೂ ರಾಜಕೀಯ ಮಾಡ್ತಾಯಿಲ್ಲ. ಹುಡುಗರು ಯಾವುದೇ ಕಾರಣಕ್ಕೂ ಭಯ ಬಿದ್ದುಕೊಂಡು ರಾಜಕೀಯ ಮಾಡ್ತಾರೆ, ಅದು ಇದು ಅಂತ ಅಂದ್ಕೊಂಡು ಸುಮಾರು ಹೆಸರು ಬಂದಿದೆ. ರಾಜಕೀಯ ಮಾಡ್ತಾಯಿಲ್ಲ. ದೇಶಕ್ಕೋಸ್ಕರ ಒಂದು 10 ನಿಮಿಷ ಟೈಮ್ ಕೊಡಿ. ನಮ್ಮ ಒಂದು ಏನು ಸನಾತನ ಧರ್ಮದ ಬಗ್ಗೆ ಏನು ನಮ್ಮ ಪವನ್ ಕಲ್ಯಾಣ್ ಅವ್ರ ಹೇಳಿಕೆಗಳನ್ನೆಲ್ಲ ನೀವು ಕೇಳಿಕೊಂಡು ಒಂದು ಆಧಾರದಲ್ಲಿ ಒಂದು 10 ನಿಮಿಷ ಟೈಮ್ ಕೊಂಡು ಕೆಲಸ ಮಾಡಿ ಸರ್. ಬೆಳಗ್ಗೆ ಇದೇ ಥರ ನಂಗ್ಲಿಯಲ್ಲಿ ಮಂಗಳಮುಖಿಯರು ಇವತ್ತೇನು ವಿಶೇಷವಾಗಿ ಅಂದರೆ ಮಂಗಳಮುಖಿನ ಹೊತ್ತು ಸುಮಂಗಳಿ ಮಾಡಿಕೊಂಡು ಅವ್ರಿಗೆ ಅರಿಶಿನ ಕುಂಕುಮ ಸೀರೆ ಎಲ್ಲ ವಿತರಣೆ ಮಾಡಿ, ಏನು ಪವನ್ ಕಲ್ಯಾಣ್ ಅವ್ರಿಗೆ ಅವ್ರಿಗೂ ಒಂದು ದಾರಿ ಅವ್ರಿಗೂ ನಮ್ಮ ಸಂಘಟನೆಯಲ್ಲಿ ಒಂದು ಅಕ್ಕ ತಂಗಿರ ಥರ ಸೇರ್ಪಡೆ ಮಾಡ್ಕೊಂಡಿದ್ದೀವಿ. ಏನಕ್ಕೆ ಅಂದರೆ ಅವ್ರಿಗೂ ಒಂದು ಗುರುತಿಸ್ಬೇಕು. ಯಾವುದೇ ಕಾರಣಕ್ಕೂ ಮಂಗಳಮುಖಿಯರನ್ನ ಬೇರೆ ಥರ ನೋಡ್ತಾರೆ, ಆ ಥರ ಇರ್ಬಾರ್ದು ಅಂತ ಅವ್ರಿಗೂ ಒಂದು ನಾವು ಅಕ್ಕ ತಂಗಿರ ಥರ ಇವತ್ತು ಸೀರೆ ಅರಿಶಿನ ಕುಂಕುಮ ಕೊಟ್ಟು ಅವ್ರನ್ನ ನಮ್ಮ ಅಕ್ಕ ತಂಗಿರ ಥರ ಸೇರ್ಪಡೆ ಮಾಡ್ಕೊಂಡಿದ್ದೀವಿ ಜನಸೇನೆಗೆ. ಈ ದಿನ ವಿಶೇಷತೆ ನಮ್ಮ ಪವನ್ ಕಲ್ಯಾಣ್ ಅವ್ರದ 54ನೇ ವರ್ಷ ಹುಟ್ಟುಹಬ್ಬ ಪರವಾಗಿ ನಮ್ಮ ಬಸವನಪಾಳ್ಯದ ಎಲ್ಲ ಜನರಿಂದ ಮೊದಲನೇದಾಗಿ ಶುಭಾಶಯ ಕೋರ್ತಾ ಇದ್ದೀವಿ. ಇವತ್ತು ನಮ್ಮ ಮಂಜಣ್ಣ ಅವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಾಗ ಅವ್ರು ಬಂದು ವಿಜೃಂಭಣೆಯಿಂದ ನಡೆಸ್ಕೊಟ್ಟಿದ್ದಾರೆ. ಅವ್ರಿಗೂ ನಮ್ಮ ಬಸವನಪಾಳ್ಯದ ಎಲ್ಲ ಜನರ ಪರವಾಗಿ ಕೃತಜ್ಞತೆಯನ್ನು ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಅವ್ರನ್ನ ರಾಜಕೀಯ ಬರೋಕ್ಕೆ ಮುಂಚೆನೇ ಅವ್ರಿಗೆ ಸಿನಿಮಾ ರಂಗದಲ್ಲಿ ಅವ್ರಿಗೆ ಅಭಿಮಾನಿ ಆಗಿದ್ವಿ. ಅವರಲ್ಲಿರೋ ಅವರು ನಮಗೆ ಇನ್ಸ್ಪಿರೇಷನ್, ಯುವಕರಿಗೆಲ್ಲ ಒಂದು ದೇಶಭಕ್ತಿ ಆಗಿರ್ಬೋದು, ಸಮಾಜ ಸೇವೆ ಆಗಿರ್ಬೋದು, ಮತ್ತು ಅವರ ಎಲ್ಲ ಮೂವಿಗಳಲ್ಲಿ ಒಳ್ಳೆಯ ಸಂದೇಶನೇ ಕೊಟ್ಟಿದ್ದಾರೆ ಯುವಕರಿಗೆ. ಒಳ್ಳೆಯ ಸಂದೇಶ ಅಂದರೆ ಸುಸ್ವಾಗತ ಮೂವಿನಲ್ಲಿ ಒಬ್ಬ ತಂದೆ ಮಗನಿಗೆ ಯಾವ ಥರ ನೋಡ್ತಾನಂದರೆ, ಮಗನಿಗೆ ಏನು ಇಂಗ್ಲೀಷ್ ವೈದ್ಯಕೀಯ ಕೊಟ್ಟರೆ ಆಯುಷ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆಯುರ್ವೇದಿಕ್ಕು ಚಿಕಿತ್ಸೆ ಕೊಟ್ಟು ಮಗನ ನೋಡ್ಕೊತಾನೆ. ಅದೇ ಮಗ ಒಂದು ಪ್ರೀತಿಯಲ್ಲಿ ಬಿದ್ದು ಒಂದು ಫುಲ್ಲು ಅವನ ಜೀವನನೇ ಹಾಳಾಗತ್ತೆ. ಅಂಥ ಟೈಮಲ್ಲಿ ಆ ಹುಡುಗಿ ಮತ್ತೆ ಬಂದು ನಾನು ನಿನ್ನನ್ನು ಪ್ರೀತಿ ಮಾಡ್ತಾಯಿದ್ದೀನಿ ಅಂತ ಹೇಳಿದಾಗ ಹುಡುಗಿಗೆ ಹೇಳ್ದೆ, ಒಂದು ತಾಯಿ ಹೊಟ್ಟೆಲಿರೋ ಮಗು ಗಂಡು ಮಗುನ ಹೆಣ್ಮಗುನ ತಿಳಿಯೋಕ್ಕೆ 9 ತಿಂಗಳಾಗತ್ತೆ. ನಾನು ನಿನ್ನ ಪ್ರೀತಿ ಪಡೆಯೋಕ್ಕೆ ಸುಮಾರು ವರ್ಷ ಆಯಿತು, ಅದರಲ್ಲಿ ನಾನು ನನ್ನ ಜೀವನನ ಕಳ್ಕೊಂಡೆ, ನಮ್ಮ ತಂದೆನೂ ಕಳ್ಕೊಂಡೆ ಅಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ರಾಜಕೀಯಕ್ಕೆ ಬಂದರೆ ಸಮಾಜ ಸೇವೆ ಆಗಿರ್ಬೋದು, ಮತ್ತು ದೇಶಭಕ್ತಿ, ಧರ್ಮನಿಷ್ಠೆ ಎಲ್ಲ ಹೆಚ್ಚಾಗಿದೆ. ಆ ಒಂದು ಇದರಲ್ಲಿ ನಮಗೆ ಯುವಕರಿಗೆ ಅವರು ಇನ್ಸ್ಪಿರೇಷನ್ ಆಗಿದ್ದಾರೆ. ಜೈ ಶ್ರೀರಾಮ್. ಇವತ್ತು ವಿಶೇಷ ದಿನ ಏನಂದರೆ ನಮ್ಮ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಹಾಗೂ ಡೆಪ್ಯೂಟಿ CM ಪವನ್ ಕಲ್ಯಾಣ್ ಅವರ ಹುಟ್ಟುಹಬ್ಬ. ಈಗ ನಮ್ಮ ಬಸವನಪಾಳ್ಯದಲ್ಲಿ ನಮ್ಮ ಯುವಕರೆಲ್ಲ ಸೇರಿ ನಮ್ಮ ಪವನ್ ಕಲ್ಯಾಣ್ ಅವರ ಸೆಲೆಬ್ರೇಷನ್ನ ಇದು ಮಾಡ್ತಿದ್ದಾರೆ. ಈಗ ನಮ್ಮ ಪವನ್ ಕಲ್ಯಾಣ್ ಅವ್ರನ್ನ ಅಭಿಮಾನಕ್ಕೆ ಏನು ಮಾಡ್ತಾರೆ ಅಂತೆಲ್ಲ ಅವ್ರ ವ್ಯಕ್ತಿತ್ವ,
ಅವರು ಜನರು ಕೊಡೋ ಇದು ಏನಾದರೂ ಇರಲಿ ಮೈನ್ ಇದು ಮಾಡೋದೇನೆಂದರೆ ಎಲ್ಲರೂ ಚೆನ್ನಾಗಿರ್ಬೇಕು ಅಂತಲೇ ನೋಡ್ತಾರೆ, ಒಂದೇ ಸಮಾನವಾಗಿ ನೋಡ್ತಾರೆ. ಆದ್ದರಿಂದ ನಾವು ಪವನ್ ಕಲ್ಯಾಣ್ ಅವ್ರಿಗೂ ಯಾವಾಗ ಹಿಂಗೆ ಇರ್ತೀವಿ, ಹಿಂದೆಗೂ ಇರ್ತೀವಿ, ಮುಂದೆಗೂ ಇರ್ತೀವಿ, ಯಾವಾಗ ಹಿಂಗೆ ಇರ್ತೀವಿ. ಜೈ ಪವನ್ ಕಲ್ಯಾಣ್, ಜೈ ಪವರ್ ಸ್ಟಾರ್, ಜೈ ಜನಸೇನಾ. ಮೊದಲಿಗೆ ಪವನ್ ಕಲ್ಯಾಣ್ ಅವರ ಜನ್ಮದಿನದ ಶುಭಾಶಯಗಳು ಹಾಗೂ ಇಲ್ಲಿನ ಬಂಧುಗಳಿಗೆ ಎಲ್ಲರಿಗೂ ಸಹ ಶುಭಾಶಯಗಳು ಕೋರ್ತಾ ಇದ್ದೀನಿ. ಅವರು ರಾಜಕೀಯಕ್ಕೆ ಅಲ್ಲ, ಅದಕ್ಕೆ ಮುಂಚೆನೂ ಫಿಲಮ್ ಸ್ಟಾರ್ ಆಗಿದ್ದರು. ಅದರಿಂದ ತುಂಬ ಜನ ಇನ್ಸ್ಪೈರ್ ಆಗಿದ್ದಾರೆ. ಅವ್ರು ಮಾಡ್ತಿರ್ತಕ್ಕಂಥ ಸಮಾಜ ಕಾರ್ಯಗಳಾಗಲಿ, ಹಿಂದುತ್ವ ಕಾರ್ಯಗಳಾಗಲಿ, ಮತ್ತು ಜನರಿಗೆ ಒಂದು ಹಿಂದುಳಿದ ವರ್ಗಗಳಿಗಾಗಲಿ ಅವ್ರು ಮಾಡ್ತಿರ್ತಕ್ಕಂಥ ಸೇವೆಗಳು ತುಂಬ ಅಮೋಘವಾದದ್ದು. ಅದನ್ನು ಪ್ರತಿಯೊಬ್ಬ ಯುವಕರು ಪಾಲಿಸಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಪವನ್ ಕಲ್ಯಾಣ್. ಏನಿವತ್ತು ಪವರ್ ಸ್ಟಾರ್ ಪವನ್ ಕಲ್ಯಾಣ್ 54ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಅದಕ್ಕೆ ನಮ್ಮ ಮಂಜಣ್ಣವರು, ನಮ್ಮ ವೆಂಕಟೇಶ್ ಅವರು, ರಾಜು ಅವರು, ಶಿವ ಅವರು ಎಲ್ಲರೂ ಬಸವನಪಾಳ್ಯದ ಯುವಕರು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ. ನಮ್ಮ ಮಂಜಣ್ಣ ಅವರೇ ಆಗಲಿ ಯಾರೇ ಆಗಲಿ ಸಮಾಜ ಸೇವೆಯಲ್ಲಿ ಒಳ್ಳೆ ಹೆಸರು ಮಾಡಿಕೊಂಡು ಅವ್ರೇನು ರಾಜಕೀಯಕ್ಕೆ ಹೋಗೋದು ಬೇರೆ ಇದಕ್ಕೆ ಅವ್ರಿಗೇನು ಇದಿಲ್ಲ. ಜನರ ಸೇವೆ ಮಾಡಬೇಕು, ಪವನ್ ಕಲ್ಯಾಣ್ ಹೆಸರನ್ನ ಮೇಲೆಗೆ ತರಬೇಕು ಕರ್ನಾಟಕದಲ್ಲಿ ಅಂತ ಅವರು ಜಾಸ್ತಿ ಇದು ಮಾಡ್ತಾಯಿದ್ದಾರೆ. ಮಂಜಣ್ಣ, ನಾನು ಪರ್ಸ್ನಲ್ಲಾಗಿ ಒಂದು ವಿಷಯ ಕೇಳ್ತಾ ಇದ್ದೀನಿ ನಿಮಗೆ. ನಮ್ಗೆ ಏನು ಸಹಾಯನೂ ಬೇಡ, ನಮ್ಮ ದೇವಸ್ಥಾನಕ್ಕೆ ಮೈಕ್ ಸೆಟ್ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಮಂಜಣ್ಣ. ಅದ್ರದ್ದೊಂದು ಅಷ್ಟೇ ನಮಗೆ 100% ಮಾಡ್ಕೊಡ್ತೀನಿ ಅಷ್ಟೇ ಮಂಜಣ್ಣ. ಧನ್ಯವಾದಗಳು.